ಆತೆ ಪಿತುರ್ಮರುತಾಂ ಸುಮ್ನಮೇ ತು ಮಾನಃ ಸೂರ್ಯಸ್ಯ ಸಂದೃಶೋ ಯುಯೋಥಾ ಅಭಿನೋ ವೀರೋ ಅರ್ವತಿ ಕ್ಷಮೇತ ಪ್ರಜಾಯೇ ಮಹಿರುದ್ರ ಪ್ರಜಾಭೀಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖದಾಯಕ ಧನದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಏಪ್ರಿಲ್ ತಿಂಗಳ ಮೀನರಾಶಿಯ ಮಾಸ ಭವಿಷ್ಯವನ್ನು ಈ ವಿಡಿಯೋಲಿ ನಾವು ನೋಡೋಣ. ನಾಡಿನ ಸಮಸ್ತ ವೀಕ್ಷಕರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಕ್ರೋಧಿನಾಮ ಸಂವತ್ಸರ ಈ ಒಂದು ಯುಗಾದಿ ಹೇಗಿದೆ? 9ನೇ ತಾರೀಕು ಏಪ್ರಿಲ್ ತಿಂಗಳು 2024 ಯುಗಾದಿ ಹಬ್ಬದ ಆಚರಣೆ ಹೇಗಿದೆ? ಮೀನರಾಶಿಯವರಿಗೆ ಚೆನ್ನಾಗಿದೆ ನೋಡಿ. ಈ ಯುಗಾದಿ ಹಬ್ಬ ನಿಮ್ಮ ಮನಸ್ಸು, ಶರೀರ, ಕುಟುಂಬ ಹಾಗೂ ಧನ ಸಂಪತ್ತನ್ನು ಬಲಿಷ್ಠ ಮಾಡಲಿ ಅಂತ ಕೂಡ ನಾನು ಆ ಅನ್ನಪೂರ್ಣೇಶ್ವರಿ ಹಾಗೂ ಭಗವಂತ ಭಗವತಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಬದಲಾವಣೆಗಳು ಎಷ್ಟೋ ಆದರೂ ಕೂಡ ಕೆಲವೊಂದಿಷ್ಟು ವಿಚಾರಗಳನ್ನು ನಾವು ತಿಳ್ಕೊಳ್ಬೇಕು. ಮೀನರಾಶಿಯವರಿಗೆ ಈ ತಿಂಗಳು ಗುರುಬಲ ಇದೆ. ಏಪ್ರಿಲ್ ತಿಂಗಳು 30ನೇ ತಾರೀಕುವರೆಗೂ ಗುರುಬಲ ಇದೆ, ಆಮೇಲೆ ಗುರುಬಲ ಇರೋದಿಲ್ಲ ನೋಡಿ. ಇದೇ ತಿಂಗಳು ಏಪ್ರಿಲ್ 9ನೇ ತಾರೀಕು ಗುರು ವಕ್ರಿಯಾಗಿ ನಿಮ್ಮ ರಾಶಿಗೆ ಪ್ರವೇಶ ಆಗ್ತಾರೆ, ಮೀನರಾಶಿಗೆ ಪ್ರವೇಶವಾಗ್ತಾರೆ. ಇನ್ನು 13ನೇ ತಾರೀಕು ರವಿ ನಿಮ್ಮ ರಾಶಿಯಿಂದ ಮುಂದಿನ ರಾಶಿಗೆ ಹೋಗ್ತಾ ಇದ್ದಾರೆ, ಅಂದರೆ ಸೂರ್ಯ ಉಚ್ಚ ಸ್ಥಾನಕ್ಕೆ, ಒಳ್ಳೆಯದು. 23ನೇ ತಾರೀಕು ಕುಜ ನಿಮ್ಮ ರಾಶಿಗೆ ಬರ್ತಾ ಇದ್ದಾರೆ, ಅದು ಒಳ್ಳೆಯದೇ. ಇನ್ನು 24ನೇ ತಾರೀಕು ಶುಕ್ರ ನಿಮ್ಮ ರಾಶಿಯ ಮುಂದಿನ ರಾಶಿಗೆ ಹೋಗ್ತಾ ಇದ್ದಾರೆ. ಒಂದು ಹಂತಕ್ಕೆ ಒಳ್ಳೆಯದಷ್ಟೇ, ತುಂಬ ದೊಡ್ಡ ಪರಿಸ್ಥಿತಿಯಾದಂಥ ಅಭಿವೃದ್ಧಿ ಕಾಣಲಿಲ್ಲ. ಇನ್ನು ಇದೇ ತಿಂಗಳು 30ನೇ ತಾರೀಕು ಗುರು ಬದಲಾವಣೆ ಆಗಿಬಿಡ್ತಾರೆ, ನಿಮಗೆ ಗುರುಬಲ ಹೊರಟೋಯ್ತು, ಇನ್ನೊಂದು ವರ್ಷ ಗುರುಬಲ ಇರಲ್ಲ. ಇದು ನೀವು ಅರ್ಥಕೊಳ್ಬೇಕು. ಹಾಗಾಗಿ ಮೀನರಾಶಿಯವರು ಗುರು ಸಂಬಂಧಪಟ್ಟಂತೆ ಪ್ರಾರ್ಥನೆಗಳನ್ನು ಹೆಚ್ಚು ಮಾಡಬೇಕು. ಆದರೆ ಸಾಡೆ ಸಾತಿಯ ಪ್ರಾರಂಭದ ಸಂದರ್ಭ ಇನ್ನು ಕೇವಲ 1-1.5 ವರ್ಷ ಮುಗ್ದಿದೆ ನಿಮಗೆ ಸಾಡೆ ಸಾತಿ ಅಲ್ವಾ? ಇನ್ನೂ ಹತ್ತಿರದ್ರ ಎಷ್ಟು ವರ್ಷ ಇದೆ? ಇನ್ನು 6 ವರ್ಷ ಚಿಲ್ಲರೆ ಇದೆ ನಿಮಗೆ ಸಾಡೆ ಸಾತಿ ಅನ್ನುವಂಥದ್ದು. ಅದರಲ್ಲಿ ಈಗ ಪ್ರಾರಂಭ ಶನಿ ಒಂದು ನೋಡಿ, ಶುಭ ಸಂದರ್ಭ. ಇದೇ 6ನೇ ತಾರೀಕು ಏಪ್ರಿಲ್ ತಿಂಗಳು ಶನಿ ಪ್ರದೋಷ ಅನ್ನುವಂಥ ಒಂದು ವಿಶೇಷವಾದಂಥ ಪೂಜೆ. ಪ್ರದೋಷಗಳು ಪ್ರತಿ ತಿಂಗಳಲ್ಲಿ 2 ಬಾರಿ ಬರುತ್ತೆ. ಶನಿವಾರ ಬರುವಂಥ ದಿನ ಶನಿ ಪ್ರದೋಷ ಅಂತ ಹೇಳ್ತೀವಿ. ಈ ಶನಿ ಪ್ರದೋಷದ ದಿನ ಸಂಜೆ ಈಶ್ವರನಿಗೆ ಹಾಗೂ ನಂದಿಗೆ ಮಾಡುವಂಥ ಅಭಿಷೇಕವನ್ನು ದರ್ಶನ ಮಾಡೋದರಿಂದ, ನಂದಿಯ 2 ಕೊಂಬುಗಳಿಂದ ಸ್ವಾಮಿಯ ಒಂದು ಬಾಣಲಿಂಗವನ್ನು ದರ್ಶನ ಮಾಡುವುದರಿಂದ ಖಂಡಿತವಾಗಲೂ ಶನಿ ಪ್ರಭಾವ ಅನ್ನುವಂಥದ್ದು 50% ಅಷ್ಟು ಕಡಿಮೆ ಆಗಿಬಿಡುತ್ತೆ. ಇದರ ಜೊತೆಗೆ ತಿಂಗಳಿಗೆ ಒಮ್ಮೆ ಒಂದು ತೈಲಾಭಿಷೇಕವನ್ನು ಶನೀಶ್ವರನಿಗೆ ಮಾಡಿಸೋದ್ರಿಂದ ಇನ್ನು 50% ಕಡಿಮೆ ಆಗಿ ಒಟ್ಟಾರೆ ಸಾಡೆ ಸಾತಿನ ಪ್ರಭಾವ ಅನ್ನುವಂಥದ್ದು ನಿಮ್ಮ ಜನ್ಮಜಾತಕದಲ್ಲಿ ಎಷ್ಟು ಮಟ್ಟಿಗೆ ಇದೆ ಅಂತ ಕೂಡ ನೋಡ್ಕೋಬಹುದು. ಗೋಚಾರದಲ್ಲಿ ಸಾಡೆ ಸಾತಿ, ಜನ್ಮಜಾತಕದ ಪ್ರಭಾವ. ನಿಮ್ಮ ಜನ್ಮಜಾತಕ ಮೂಲ ಜಾತಕದಲ್ಲಿ ಶನಿ ಪರಮಾತ್ಮ ಮಿತ್ರನ ಮನೆ, ಉದಾಹರಣೆಗೆ ಹೇಳ್ತೀನಿ, ಮಕರ ರಾಶಿನೋ, ಕುಂಭ ರಾಶಿನೋ, ವೃಷಭ ರಾಶಿನೋ, ತುಲಾ ರಾಶಿನೋ, ಈ ಥರ ಶನಿ ಒಂದು ಬಲಿಷ್ಠವಾದಂಥ ಜಾಗದಲ್ಲಿ ಇದ್ದುಬಿಟ್ರೆ ಇನ್ನೂ ಉತ್ತಮ ಫಲ. ಸಾಡೆ ಸಾತಿಯಿಂದ ಎಫೆಕ್ಟೇ ಇರಲ್ಲ. ಅದೇ ಶನಿ ಮೇಷರಾಶಿಯಲ್ಲಿ ಇದ್ದುಬಿಟ್ರೆ, ಧನುರ್ ಮೀನರಾಶಿಗಳಲ್ಲಿ ಇದ್ದುಬಿಟ್ರೆ, ಸಿಂಹ ರಾಶಿಯಲ್ಲಿ ಇದ್ದುಬಿಟ್ರೆ ಅಯ್ಯೋ ಖಂಡಿತವಾಗಲೂ ಚೆನ್ನಾಗಿರಲ್ಲ ಕಣ್ರಿ. ಅದಕ್ಕೆ ನಿಮ್ಮ ಮೂಲ ಜಾತಕವನ್ನು ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸನ್ನು ಮಾಡಿಸಿ ಶನಿ ಪರಮಾತ್ಮ ಚೆನ್ನಾಗಿಲ್ಲ ಜನ್ಮ ಜಾತಕದಲ್ಲಿ ಅಂದರೆ ಪರಿಹಾರ ಮಾಡ್ಕೊಳ್ಳಿ ಅಷ್ಟೇ. ಭಾಳ ಸಿಂಪಲ್. ಪರಿಹಾರ ಮಾಡಿಕೊಂಡ್ರೆ ಸಾಡೆ ಸಾತಿ ಎಫೆಕ್ಟ್ ನಿಮಗೆ ಆಗೋದಿಲ್ಲ. ಸರಿ, ಸಾಡೆ ಸಾತಿ ಅಂದರೆ ನಿಮಗೆ ಲಾಭ ಕೊಡೋನು ಶನಿನೇ, ನಷ್ಟ ಕೊಡೋನು ಶನಿನೇ. ಏಕಾದಶ ಅಧಿಪತಿ 11ನೇ ಮನೆ ಅಧಿಪತಿನೂ ಶನಿನೇ ಮೀನರಾಶಿಯವರಿಗೆ, ವ್ಯಯಾಧಿಪತಿನೂ ಶನಿನೇ. ಹಾಗಾಗಿ ಶನಿ ನಿಮಗೆ ಬ್ಯಾಲೆನ್ಸ್ ಮಾಡಲೇಬೇಕು. ಅವ್ನಿಗೆ 2 ಪೋರ್ಟ್ಫೋಲಿಯೋ ಇದೆ, 2 ಪೋರ್ಟ್ಫೋಲಿಯೋನು ಕೊಡಲೇಬೇಕು. ಲಾಭನೂ ಕೊಡಬೇಕು, ನಷ್ಟನೂ ಕೊಡಬೇಕು. ಲಾಭ ಕೊಟ್ಟಾಗ ತೊಗೊಂಬಿಡೋಣ, ನಷ್ಟ ಕೊಟ್ಟಾಗ ಅನುಕೂಲ ಸ್ವೀಕರಿಸೋದು ಬೇಡ, ಅದಕ್ಕೆ ಶಾಂತಿ ಮಾಡ್ಕೊಂಬಿಡೋಣ ಅಲ್ವಾ? ಭಾಳ ಸುಲಭ. ಸರಿ, ಹಾಗಾದರೆ ಈ ಸಪ್ತಮದಲ್ಲಿ ಕೇತು ಇರ್ತಕ್ಕಂಥದ್ರ ಪ್ರಭಾವ ನಾನು ಮೊದಲೇ ತಿಳಿಸಿದ್ದೀನಿ. ಈಗ ನಿಮ್ಮ ರಾಶಿಯಲ್ಲೇ 4 ಗ್ರಹಗಳಿದೆ, ನಿಮ್ಮ ಮುಂದಿನ ರಾಶಿಯಲ್ಲಿ 2 ಗ್ರಹಗಳಿದೆ. ಈ 6 ಗ್ರಹದ ಬಗ್ಗೆ ಈಗ ನಾವು ಚರ್ಚೆ ಮಾಡಿ ಮಾಹಿತಿಯನ್ನು ಕೊಡ್ತೇನೆ. ಮೀನ ರಾಶಿಯವರಿಗೆ ನೋಡಿ, ಮೀನ ರಾಶಿಯವರಿಗೆ ಈ 4 ಗ್ರಹಗಳು ನಿಮ್ಮ ರಾಶಿಗೆ ಬರ್ತಾ ಇರ್ತಕ್ಕಂಥದ್ದನ್ನು ಚತುರ್ಗ್ರಹ ಕೂಟ ಅಂತ ಕರಿತೀವಿ. ಚತುರ್ಗ್ರಹ ಕೂಟ. ಸರಿ, 2ನೇ ಮನೆಯಲ್ಲಿ ಇದ್ದಾಗ ಏನೇನು ಫಲಗಳು ಅದನ್ನು ನೋಡ್ಬಿಡೋಣ. ಅಂದರೆ 2ನೇ ಮನೆಯಲ್ಲಿರ್ತಕ್ಕಂಥದ್ದು ರವಿ ಮತ್ತು ಗುರು, ನಿಮ್ಮ ರಾಶಿಯಲ್ಲಿ ಇರ್ತಕ್ಕಂಥದ್ದು ಚತುರ್ಗ್ರಹ ಕೂಟ. ಆ ಚತುರ್ಗ್ರಹ ಕೂಟದ ಫಲ ನೋಡ್ಬಿಡೋಣ. ಜಯೋ ವಪುಶ್ಚ ತತ್ಸರ್ವಂ ಚಿಂತನೀಯಂ ವಿರಾಶಿತಃ ಶರೀರವರ್ಣಾಕೃತಿ ಲಕ್ಷಣಾನಿ ಯಶೋಗುಣ ಸ್ಥಾನ ಸುಖಾನಿ. ಏನೇನು ಹೇಳುತ್ತೆ? ಭಾಳ ಸ್ಪಷ್ಟವಾಗಿ ಕೆಲವೊಂದು ವಿಚಾರ ಹೇಳುತ್ತೆ.
ನಿಮ್ಮ ರಾಶಿಯಿಂದ 2 ಮತ್ತು 9ನೇ ಮನೆ ಅಧಿಪತಿ ಆಗಿರ್ತಕ್ಕಂಥದ್ದು ಯಾರು? ಕುಜ. ಅಂದರೆ ನಿಮ್ಮ ಧನ ಸಂಪತ್ತಿಗೆ, ನಿಮ್ಮ ಮಾತಿಗೆ, ನಿಮ್ಮ ಒಂದು ವಿದೇಶಿ ಪ್ರಯಾಣಕ್ಕೆ ಅಥವಾ ನಿಮ್ಮ ವಿದ್ಯೆಗೆ, ಅಂದರೆ ವಿದೇಶಿ ಪ್ರಯಾಣ ಅಂದರೆ ವಿದ್ಯಾಭ್ಯಾಸಕ್ಕೋಸ್ಕರ ವಿದೇಶಕ್ಕೋ ಅಥವಾ ಕುಟುಂಬದ ವೃದ್ಧಿಗೋ ಅಥವಾ ಭಾಗ್ಯಗಳನ್ನು ಅಭಿವೃದ್ಧಿ ಮಾಡ್ಕೊಳ್ಬೇಕಾದ್ರೆ ಮೀನ ರಾಶಿಯವರಿಗೆ ಕುಜ ಬಲಿಷ್ಠನಾಗಿರಬೇಕು. ಕುಜ ನಿಮ್ಮ ರಾಶಿಗೆ ಬರ್ತಾ ಇರೋದ್ರಿಂದ ಏನು ಫಲ ನೋಡೋಣ. ಹಾಗಾದರೆ ರಾಶಿಯಲ್ಲೇ ಕುಜನಿದ್ದಾಗ ಅದು ಮಿತ್ರನ ಮನೆಯೋ ಸ್ವಕ್ಷೇತ್ರವೋ ಆದರೆ ಬಹಳ ವಿಶೇಷವಾದ ಫಲಗಳನ್ನು ಕೊಡುವಂಥವನಾಗ್ತಾನೆ. ಏನೇನು ವಿಶೇಷವಾದ ಫಲ? ಸಂತೋಷ, ಒಳ್ಳೆಯ ಅಭಿವೃದ್ಧಿ, ಒಳ್ಳೆಯ ಬುದ್ಧಿವಂತಿಕೆ, ಚತುರವಂತಿಕೆ, ಯುದ್ಧ ಮಾಡುವಂಥ ತಂತ್ರಜ್ಞಾನದಲ್ಲಿ ಬಲಿಷ್ಠರಾಗ್ತೀರಾ ಮತ್ತು ಆಯುಧಗಳ ತಯಾರಿಕೆಗಳು, ಸ್ಮಾಲ್ ಮೀಡಿಯಂ ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿಗಳನ್ನು ಅಭಿವೃದ್ಧಿ ಮಾಡಿಕೊಳ್ಳುವಂಥದ್ದು, ಜೊತೆಗೆ ಈ ಆ್ಯಸಿಡ್ಡು, ಕೆಮಿಕಲ್ಲು, ವಾಟರು ರಿಲೇಟೆಡ್ ಆಗಿರ್ತಕ್ಕಂಥ ಕಚ್ಚಾ ತೈಲ, ಪೆಟ್ರೋಲಿಯಂ ಪ್ರಾಡಕ್ಟ್ಸು, ಲಿಕ್ವಿಡ್ ಐಟಮ್ಸು, ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡೋರು, ಅದನ್ನು ಬ್ರ್ಯಾಂಡ್ ಆಗಿ ತಯಾರು ಮಾಡೋರು, ಅದನ್ನು ಸೇಲ್ ಮಾಡುವಂಥ ವ್ಯಾಪಾರಗಳು ಎಲ್ರಿಗೂ ಚೆನ್ನಾಗಿರುತ್ತೆ. ಸಂಶೋಧನೆ ಸೈಂಟಿಸ್ಟ್ಗಳಿಗೆ ತುಂಬ ಚೆನ್ನಾಗಿರುತ್ತೆ. ಪಂಡಿತರಾಗ್ತೀರಾ, ತುಂಬ ಹಾಸ್ಯ ಮಾಡ್ತೀರಾ, ಭಾಳ ಖುಷಿಯಾಗಿರ್ತೀರಾ, ನಗು ಜಾಸ್ತಿ ಇರುತ್ತೆ, ನಗುನಗ್ತಾ ಇರ್ತೀರಾ, ಮನಸ್ಸಲ್ಲಿ ಏನೂ ಇಟ್ಕೊಳ್ಳೋದಿಲ್ಲ. ಮಾತಿನಲ್ಲಿ ತುಂಬ ನಿಪುಣರಾಗಿರ್ತೀರ, ಚದುರಂಗವನ್ನು ಎದುರಿಸುವಂತಹ ಒಂದು ಬಲ ನಿಮಗಿರುತ್ತೆ. ಸ್ವಲ್ಪ ಕ್ರೀಡಾಸಕ್ತರಾಗ್ತೀರ, ಸ್ವಲ್ಪ ಆಟ ಆಡಬೇಕು, ಬಾಲ್ಯಗಳನ್ನು ನೆನಪಿಸ್ಕೊಳ್ಳೋದು ಜಾಸ್ತಿ. ನಾನು ಹಂಗಿದ್ದೆ, ನೀನು ಹಿಂಗಿದ್ದೆ, ನಾನು ಚಿಕ್ಕ ವಯಸ್ಸಲ್ಲಿ ರನ್ನಿಂಗ್ ರ್ಯಾಸ್ ಮಾಡ್ತಾ ಇದ್ದೆ, ನಾನು ಚಿಕ್ಕ ವಯಸ್ಸಲ್ಲಿ ಎಲ್ಲೋ ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ನಾನು ಆಟ ಆಡ್ದಂಗೆ ನಂಗೆ, ಈ ಥರ ಬಾಲ್ಯಗಳನ್ನು ಹೆಚ್ಚು ನೆನೆಸ್ಕೊಳ್ತೀರಾ. ತಾಯಿಯ ಆರೋಗ್ಯದಲ್ಲಿ ಸಣ್ಣ ಪ್ರಮಾಣದ ವ್ಯತ್ಯಾಸಗಳು ಬರ್ಬೋದು, ಎಚ್ಚರಿಕೆ ಇರ್ತಕ್ಕಂಥದ್ದು ಒಳ್ಳೆಯದು. ಸ್ವಲ್ಪ ಮಟ್ಟಿಗೆ ನರ ಸಂಬಂಧಪಟ್ಟಂಥ ನೋವು ಬರ್ಬೋದು, ಅಲ್ಲಲ್ಲಿ ಮಸಲ್ ಕ್ಯಾಚ್ ಅಂತ ಹೇಳ್ತೀವಲ್ಲ, ಆ ಥರದ್ದು ಆಗುವ ಸಾಧ್ಯತೆಗಳಿರುತ್ತೆ. ವಾತ ಸ್ವಲ್ಪ ದಪ್ಪ ಆಗದೆ ನೋಡ್ಕೊಳ್ಳಿ. ಊಟ ತುಂಬ ಮೇಂಟೈನ್ ಮಾಡಿ, ಆದಷ್ಟು ಟೈಮ್ ಸರಿಯಾಗಿ ಊಟ ಮಾಡಿ. ಯಾವುದೇ ಕಾರಣಕ್ಕೂ ಭಯಪಡೋ ಅವಶ್ಯಕತೆ ಇಲ್ಲ. ಅಪೀಡಿತನಾದರೂ ಸುಖವನ್ನು ಕೊಡುವನು ಯಾರೋ ಕುಜ. ನಿಮ್ಗೆ ಯಾರು? ಧನಾಧಿಪತಿ, ಭಾಗ್ಯಾಧಿಪತಿ. ಅಲ್ಲ ಕುಜನ ಮುಗಿತಾ. ನೆಕ್ಸ್ಟ್ ಶುಕ್ರ, ತೃತೀಯ ಮತ್ತು ಅಷ್ಟಮಾಧಿಪತಿ. ಅವರೇನು ಶುಕ್ರ ಏನು ಹೇಳ್ತಾರೆ? ತನೌ ಸುತನುಹು ದೃಕ್ಷ್ರಿಯಂ ಅಂತ ಹೇಳಿ ಶ್ಲೋಕ ಎಂಬಂತೆ ಒಳ್ಳೆಯ ಅಪರೂಪವಾದಂತಹ ಸೌಂದರ್ಯವನ್ನು ನಿಮಗೆ ಈ ತಿಂಗಳು ಕೊಡ್ತಾನೆ. ಅಂದರೆ ಈ ತಿಂಗಳು ನಿಮ್ಮ ದೇಹದಲ್ಲಿ ನಿಮ್ಮ ಚರ್ಮದ ಕಾಯಿಲೆಗಳು ಬರದೆ ಸೌಂದರ್ಯ ವೃದ್ಧಿಯಾಗುತ್ತೆ. ನ್ಯಾಯ, ಧರ್ಮ, ಸತ್ಯದ ಆಧಾರದ ಮೇಲೆ ನಿಂತಿರ್ತೀರ. ಕೋಟಿ ರೂಪಾಯಿ ಬರುತ್ತೆ ಅಂದರೂ ಕೂಡ ಆಸೆ ಪಡೋದಿಲ್ಲ. ನಿಮಗೆ ಬೇಕು ಅಂದರೆ ಕೇಳ್ತೀರಾ, ಕೊಟ್ಟರೆ ಸಂತೋಷ, ಕೊಡಲಿಲ್ಲ ಅಂದರೆ ನಮ್ಗೆ ಅದೃಷ್ಟ ಇಲ್ಲ. ಆ ಥರ ಯೋಚನೆ ಮಾಡುವಂಥ ವ್ಯಕ್ತಿತ್ವ ಏಪ್ರಿಲ್ ತಿಂಗಳಲ್ಲಿ ನಿಮ್ಮದು. ತುಂಬ ಆಸ್ತಿಕರಾಗ್ತೀರಾ, ದೈವ ಚಿಂತನೆ ಹೆಚ್ಚು ಮಾಡ್ತೀರಾ, ಸ್ಥೂಲ ಗಾತ್ರ, ತುಂಬ ದಪ್ಪ ಆಗ್ಬಿಡ್ತೀರಾ, ಹುಷಾರಾಗಿರಿ. ಆಮೇಲೆ ಸ್ವಲ್ಪ ಕೂದಲುಗಳ ಸಮಸ್ಯೆಗಳು ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಧಾರ್ಮಿಕ ಕ್ಷೇತ್ರಗಳಿಗೆ ದರ್ಶನ ಮಾಡುವಂಥದ್ದು. ಆಮೇಲೆ ಯಾರು ಲಾಯರ್ಸು, ಜಡ್ಜ್ಗಳಾಗಿರ್ತಾರೆ, ತುಂಬ ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ಕೊಲೆಸ್ಟ್ರಾಲ್ ಇತ್ಯಾದಿಗಳು ಜಾಸ್ತಿ ಆಗುವಂಥ ಚಾನ್ಸಸ್ಸು. ಟೆಸ್ಟ್ ಮಾಡಿಸ್ಕೊಳ್ಳಿ ಒಂದು ಸಲ, ಚತುರ್ಗ್ರಹ ಕೂಟ ಇರೋದ್ರಿಂದ. ಓವರಾಲ್ ನೋಡಿದಾಗ ಶುಕ್ರ ವೈವಾಹಿಕ ಜೀವನದಲ್ಲೂ ಖುಷಿ ಕೊಡ್ತಾನೆ, ಏನೋ ಒಂಥರ ಮನೆಯನ್ನು ವೃದ್ಧಿ ಮಾಡ್ತಾನೆ, ಸಂಖ್ಯೆಗಳನ್ನು ಜಾಸ್ತಿ ಮಾಡ್ತಾನೆ, ಮಾನಸಿಕ ಸಮಸ್ಯೆಗಳನ್ನು ದೂರ ಮಾಡ್ತಾನೆ, ಒಳ್ಳೆ ಅಭಿವೃದ್ಧಿಯನ್ನು ಕೊಡ್ತಾನೆ. ಶುಕ್ರನಿಂದ ವೃದ್ಧಿ. ಇನ್ನು ಚತುರ್ಥ ಮತ್ತು ಸಪ್ತಮಾಧಿಪತಿ ಯಾರು? ಬುಧ. ಬುಧ ನಿಮಗೆ ನೀಚನಾಗಿದ್ದಾನೆ, ಡಿಬಿಲೇಟೆಡ್ 0. ಬಟ್ ಒಂದು ಉಚ್ಚಗ್ರಹದ ಜೊತೆಗೆ ಒಂದು ನೀಚಗ್ರಹ ಸೇರಿದಾಗ ನೀಚಭಂಗ ರಾಜಯೋಗವಾಗಿ ಬುಧನು ಎಕ್ಸಾಲ್ಟೆಡ್ ಆಗಿ 100% ಫಲ ಕೊಡ್ತಾರೆ. ಬುಧನ್ ನೋಡೋಣ ಏನು. ಬುಧ ಬಂದು ಮಧುರ ಚತುರ ವಾಕ್ ಸರ್ವಶಾಸ್ತ್ರಾರ್ಥ ಬೋಧ. ಎಷ್ಟು ಚೆನ್ನಾಗಿ ಕೊಡುತ್ತೆ, ಏನು ಫಲ, ಒಳ್ಳೆ ಒಳ್ಳೆ ಫಲಗಳನ್ನು ಹೇಳ್ತಾ ಇದೆ ನೋಡಿ. ಅಚಿರ ಅಂದರೆ ಆಯುಷ್ ವೃದ್ಧಿ, ರೋಗ ದೂರ ಆಗುತ್ತೆ. ಕೆಲವೊಂದು ಔಷಧ ಪದಾರ್ಥಗಳನ್ನು ಹೆಚ್ಚು ಸೇವನೆ ಮಾಡಬೇಡಿ. ಹಾಗಾಗಿ ಸ್ವಲ್ಪ ಉಷ್ಣವಾಯು ಜಾಸ್ತಿ ಆಗುತ್ತೆ. ಮೂಲವ್ಯಾಧಿ ಬರುವಂಥ, ಪೈಲ್ಸ್ ಬರುವಂಥ ಸಾಧ್ಯತೆಗಳು, ಜಾಗ್ರತೆ ರೀ. ಸ್ವಲ್ಪ ಹೈಪರ್ ಆಗಿ ಆಡುವಂಥ ಸಾಧ್ಯತೆಗಳು. ದಿಢೀರ್ ಕೋಪ ಬರುತ್ತೆ, ಆದರೆ ಕೋಪ ತುಂಬ ದಿನ ತುಂಬ ಹೊತ್ತು ಇರಲ್ಲ. ಕೆಲಸನ ತುಂಬ ಚೆನ್ನಾಗಿ ಮಾಡ್ತೀರಾ. ಸ್ವಲ್ಪ ಮಟ್ಟಿಗೆ ಹಣ ನಿಮಗೆ ಈ ತಿಂಗಳು ಸೇರುವಂಥ ಸಾಧ್ಯತೆಗಳು. ಧನದಲ್ಲಿ ಒಂದು ಸ್ವಲ್ಪ ತೃಪ್ತಿ, ಅಂದರೆ ಆದಾಯದ 2ನೇ ಮೂಲ ಅಥವಾ 3ನೇ ಮೂಲ ಹುಡುಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಇನ್ನು ರಾಹು ಏನು? ಅಚಿರಾಯು ರೋಗಾನ್ವಿತ. ಸ್ವಲ್ಪ ಮಟ್ಟಿಗೆ ಚಿರಾಯುವಾಗಿರ್ತೀರಾ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ವಾಹನಗಳಿಂದ ಸ್ವಲ್ಪ ಸಮಸ್ಯೆ ಆಗುತ್ತೆ, ಹುಷಾರಾಗಿರಿ. ಇನ್ನು 2ನೇ ಮನೆಯಲ್ಲಿ ರವಿ ಇದ್ದಾರೆ, ಗುರು ಇದ್ದಾರೆ, ನಿಮ್ಮ ರಾಶಿಯಾಧಿಪತಿ ಗುರು. ಈ ಒಂದೇ ತಿಂಗಳೇ ಕಂಡ್ರೆ ಗುರುಬಲ ಆಯ್ತಲ್ಲ. ವಿದ್ಯಾಶ್ಚ ವಿವಿಧಾಶ್ಚೈ ತತ್ಸರ್ವಂ ಚಿಂತನೀಯಂ ದ್ವಿತೀಯತಃ. ಗುರು ಧನಕಾರಕನಾಗಿರ್ತಕ್ಕಂಥ ಗುರು ಧನಸ್ಥಾನದಲ್ಲಿದ್ದರೆ
ಅದು ನಿಮ್ಮ ರಾಶಿಯಾಧಿಪತಿ ಆದರೆ, ಅದು ಮಿತ್ರನ ಮನೆಯಲ್ಲಿದ್ದರೆ. ಈ ಏಪ್ರಿಲ್ ತಿಂಗಳು ಬಹಳ ಅದೃಷ್ಟದ ಸಂದರ್ಭ. ಧನಕಾರಕ ಗುರುವು ಧನಸ್ಥಾನದಲ್ಲಿದ್ದರೆ ಅಧಿಕ ಧನಾಗಮವು ಆಗುತ್ತದೆ. ಮೇಷರಾಶಿಯಲ್ಲಿದ್ದರೆ, ನಿಮ್ಮ ಮೇಷರಾಶಿಯಲ್ಲೇ ಗುರು ಇರೋದೀಗ. ಮತ್ತೆ ಸಂಪತ್ತನ್ನು ವೃದ್ಧಿ ಮಾಡ್ತಾ ಯಾವುದೇ ಕೆಟ್ಟದ್ದು ನಿಮ್ಮ ಮನೆಯಲ್ಲಿ ಆಗದಿಲ್ಲ. ಸಂತೋಷ ಶುಭ ಕಾರ್ಯಗಳು ನಿಮ್ಮ ಮನೆಯಲ್ಲಿ ನಡೆಯುವಂಥದ್ದು. ಕೆಡಕನ್ನು ಉಂಟು ಮಾಡುವಂತಹ ಗೋಚಾರ ಆದರೂ ಕೂಡ ಕೆಟ್ಟದ್ದಾಗದೆ ಒಳ್ಳೆಯದಾಗುವಂಥದ್ದು. ಧಾರ್ಮಿಕವಾಗಿ ಹೆಚ್ಚು ಅಭಿವೃದ್ಧಿ, ವಿಜ್ಞಾನಿಗಳಿಗೆ ಸಂತೋಷ, ವ್ಯವಸಾಯ ಮಾಡುವಂಥವ್ರಿಗೆ ಅಭಿವೃದ್ಧಿ, ಉದ್ಯೋಗ ಮಾಡೋದ್ರಲ್ಲಿ ಸ್ಥಿರತ್ವ, ವ್ಯಾಪಾರದಲ್ಲಂತೂ ಅಧಿಕವಾಗಿ ದ್ವಿಗುಣ ಲಾಭ. ಮತ್ತು ಹೋಟೆಲ್ ವ್ಯಾಪಾರಿಗಳಿಗೆ, ಆಮೇಲೆ ದೂರ ಪ್ರಯಾಣ ಮಾಡಿ ವ್ಯಾಪಾರ ಮಾಡುವಂಥವ್ರಿಗೆ, ವಿದೇಶದಲ್ಲಿರ್ತಕ್ಕಂಥ ವ್ಯಾಪಾರಿಗಳಿಗೆ, ಉದ್ಯೋಗ ಮಾಡುವಂಥ ಭಾರತೀಯರಿಗೆ ಎಲ್ಲರಿಗೂ ಕೂಡ ಅತ್ಯಂತ ಶುಭ ಫಲ. ಜ್ಯೋತಿಷ್ಯರಿಗೆ, ಅಧ್ಯಾಪಕರಿಗೆ, ವಕೀಲರಿಗೆ, ಧಾರ್ಮಿಕ ಮುಖಂಡರಿಗೆ, ವಿಜ್ಞಾನಿಗಳಿಗೆ ಅವರವರ ವೃತ್ತಿಯಲ್ಲಿ ಧನಾಗಮ ಹೆಚ್ಚು ಆಗುವಂಥ ಸಾಧ್ಯತೆಗಳಿರುತ್ತೆ. ಸಣ್ಣ ಪುಟ್ಟ ತಡಕುಗಳು, ಸಣ್ಣ ಪುಟ್ಟ ಮನಸ್ತಾಪಗಳು ಬರುತ್ತೆ. ನುಂಗ್ಕೊಂಡು ಮುಂದೆ ಹೋಗಿ. ಯಾವುದೂ ಶಾಶ್ವತ ಅಲ್ಲ, ದುಡ್ಡು ಶಾಶ್ವತ ಅಲ್ಲ, ಶರೀರನೂ ಶಾಶ್ವತ ಅಲ್ಲ. ಭೋಜನ ಸುಖ ತುಂಬ ಚೆನ್ನಾಗಿರುತ್ತೆ. ಕುಟುಂಬದಲ್ಲಿ ಒಂದು ಸ್ವಲ್ಪ ಪ್ರೀತಿ ವೃದ್ಧಿ ಆಗುತ್ತೆ. ನಿಮ್ಮ ಪುತ್ರ ಅಥವಾ ಪುತ್ರಿ ಮುಖಾಂತರ ಧನಲಾಗಮ ಪ್ರಾಪ್ತಿ. ಸುವಾಕ್ಯ ಎನ್ನುವಂತೆ ಶಾಸ್ತ್ರೀಯವಾಗಿರುತ್ತೆ, ಅಂದರೆ ಒಳ್ಳೆ ಮಾತನಾಡುವಂಥವ್ರು ಆಗ್ತೀರ. ಆದರೆ ರವಿ ಉಚ್ಚ ಸ್ಥಾನದಲ್ಲಿದ್ದಾರೆ, ಅದ್ರ ಫಲ ಏನು? ಭೂರಿ ದ್ರವ್ಯೋ ನೃಪಹೃತ ಧನೋ ವಕ್ತರೋಗಿ ದ್ವಿತೀಯೇ. ಎರಡನೇ ಮನೆಯಲ್ಲಿದ್ದರೆ ಏನು? ಮುಖ ಮತ್ತು ಕಣ್ಣಿಗೆ ಸಂಬಂಧಪಟ್ಟಂಥ ವ್ಯಾಧಿಯಿಂದ ಪೀಡಿತರು. ಆಗಲೇ ಹೇಳ್ಬಿಟ್ಟೆ ನನ್ನ ಕಣ್ಣಿನ ಸಮಸ್ಯೆ ಬರುತ್ತೆ. ಬಟ್ ಸೂರ್ಯ ಉಚ್ಚ ಸ್ಥಾನದಲ್ಲಿರೋದ್ರಿಂದ ತುಂಬ ಉತ್ತಮವಾದಂಥ ಅಭಿವೃದ್ಧಿಯನ್ನು ಕಾಣಬಹುದು. ಬಲಿಷ್ಠವಾದಂಥ ದಾರಿ ನಿಮಗೆ ಸಿಗುತ್ತೆ. ನಿಮ್ಮ ಆತ್ಮೀಯ ಸ್ನೇಹಿತರು ಅಥವಾ ಆತ್ಮೀಯ ಬಂಧುಗಳು ನಿಮಗೆ ಸಪೋರ್ಟ್ ಮಾಡ್ತಾರೆ. ಹೊಸ ಹೊಸ ವ್ಯಕ್ತಿಗಳ ಪರಿಚಯ ಆಗುತ್ತೆ. ತನ್ನ ಮುಖಾಂತರ ಎಲ್ಲೋ ಒಂದು ಕಡೆ ನಿಮ್ಮ ಜೀವನದಲ್ಲಿ ಆಶಾಭಾವನೆ ಮೂಡಿ ಬರುತ್ತೆ. ಜೊತೆಗೆ ಭೇದ ಭಾವಗಳಿದ್ರೂ ದೂರ ಮಾಡ್ಕೋತೀರಾ. ಮತ್ತೆ ಕಠಿಣ ಶ್ರಮದಿಂದ ಒಳ್ಳೆ ಫಲವನ್ನು ಪಡಿತೀರಾ. ನಿಮ್ಮನ್ನು ನಂಬುದವ್ರನ್ನ ಯಾವತ್ತೂ ನೀವು ಮೋಸ ಮಾಡೋದಿಲ್ಲ. ಧನ ಪ್ರಾಪ್ತಿ ನಿಮಗಿದೆ. ಪಿತೃಧನ, ಹಿರಿಯರ ದುಡ್ಡು ನಿಮಗೆ ಸಿಗುವಂಥ ಸಾಧ್ಯತೆಗಳಿರುತ್ತೆ. ಧನ ಪ್ರಾಪ್ತಿ ಆಗೋದು ಕೇವಲ ದುಡ್ಡು ಮಾತ್ರ ಅಲ್ಲ, ಸರ್ವ ಸಂತೋಷವೂ ನಿಮಗೆ ಪ್ರಾಪ್ತಿ ಇರುತ್ತೆ. ಸ್ವಲ್ಪ ಮಟ್ಟಿಗೆ ತಾಯಿಯ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಿ. ಅದೊಂದು ಬಿಟ್ಟರೆ ಬೇರೆ ಯಾವುದೂ ಸಮಸ್ಯೆ ಇಲ್ಲ. ಸಾಧ್ಯವಾದರೆ ತಾಯಿಗೆ ಪ್ರತಿನಿತ್ಯ ನಮಸ್ಕಾರವನ್ನು ಮಾಡ್ಕೊಂಡು ಹೋಗಿ, ಅರಳಿ ಮರ ಪ್ರದಕ್ಷಿಣೆಯನ್ನು ಮಾಡುವಂಥದ್ದು. ಆಮೇಲೆ ಮುಖ್ಯವಾಗಿ ಒಂದು ಸ್ವಲ್ಪ ಸಣ್ಣ ಪುಟ್ಟ ದೇವಸ್ಥಾನಗಳಿಗೆ ಹೋಗಿ ಸಣ್ಣ ಪುಟ್ಟ ಸಮಯವನ್ನು ಅಲ್ಲಿ ಕಳೆಯುವಂಥದ್ದು ನಿಮಗೆ ಭಾಳ ಉತ್ತಮವಾದ ಫಲ ಸಿಗುತ್ತೆ. ಇನ್ನು ಜನರಲೈಸ್ ಆಗಿ ನೋಡುವಂಥದ್ದು ಏನಂದರೆ, ಜನರಲೈಸ್ ಆಗಿ ಏನಿದೆ, ಹಾಗಾದರೆ ಏನು ಫಲ ಇದೆ ಅನ್ನುವಂಥದ್ದನ್ನು ನಾವು ನೋಡೋಣ. ದೀರ್ಘಕಾಲದ ಸಾಲದ ಒತ್ತಡ ಒಂದು ಸ್ವಲ್ಪ ಸಮಸ್ಯೆನ, ಸ್ವಲ್ಪ ಸ್ಟ್ರೆಸ್ಸನ್ನು ಕೊಡುತ್ತೆ. ಕೈಗೆತ್ತಿಕೊಂಡ ಕೆಲಸಗಳು ನಿಧಾನವಾಗಿ ಸಾಗುತ್ತೆ, ಆದರೆ ಸಕ್ಸಸ್ ಆಗುತ್ತೆ. ಆಧ್ಯಾತ್ಮಿಕ ವಿಷಯದಲ್ಲಿ ಕೇಂದ್ರೀಕರಿಸ್ತೀರಾ. ಮಕ್ಕಳ ಆರೋಗ್ಯ ಚೆನ್ನಾಗಿರುತ್ತೆ. ವ್ಯಾಪಾರ ಹಾಗೂ ಉದ್ಯೋಗ ಚೆನ್ನಾಗಿರುತ್ತೆ. ಶ್ರಮಕ್ಕೆ ತಕ್ಕಂತೆ ಪ್ರತಿಫಲ ಸಿಗುತ್ತೆ. ನೀವು ಜಾಸ್ತಿ ಬರಬೇಕು ಅಂತ ಅಪೇಕ್ಷೆ ಪಡೋದು ಬೇಡ. ಕಳೆದು ಹೋದ ವಸ್ತುಗಳು ಮರಳಿ ಸಿಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಕೆಲವು ಸಂದರ್ಭದಲ್ಲಿ ಆತ್ಮೀಯರು ನಿಮಗೆ ಸಲಹೆ ಕೊಡ್ತಾರೆ. ಹಠಾತ್ ಆರ್ಥಿಕ ಲಾಭದ ಸೂಚನೆ ಕಾಣ್ತಾ ಇದೆ. ಒಳ್ಳೆ ಅಭಿವೃದ್ಧಿಯ ದಾರಿ ಅನ್ನುವಂಥದ್ದು ನಿಮಗೆ ಸಿಗ್ತಾ ಇದೆ. ದೈವಿಕ ಚಿಂತನೆ ಹೆಚ್ಚು ಮಾಡಿ. ರಾಜಕೀಯ ಸಭೆ ಸಮಾರಂಭಗಳಿಗೆ ಸ್ವಲ್ಪ ದೂರ ಇರತಕ್ಕಂಥದ್ದು ಒಳ್ಳೆಯದು. ಮೀನರಾಶಿಯವರು ಸ್ವಲ್ಪ ಮನಸ್ತಾಪ ಆಗುವಂಥದ್ದು, ಮಾನಸಿಕವಾಗಿ ಖಿನ್ನತೆ ಆಗುವಂಥದ್ದು, ಮಾಡದಿರೋ ತಪ್ಪಿಗೆ ತಲೆಬಾಗುವಂಥದ್ದು, ಈ ಥರದೆಲ್ಲ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಕೋಪ ಕಡಿಮೆ ಮಾಡ್ಕೊಳ್ಬೇಕು. ಮೀನರಾಶಿಯವರು ಏಪ್ರಿಲ್ ತಿಂಗಳಲ್ಲಿ ಕೋಪನ ತುಂಬ ಕಡಿಮೆ ಮಾಡ್ಕೊಳ್ಬೇಕು. ಬಲಿಷ್ಠವಾದ ಫಲ ಸಿಗಬೇಕು ಅಂತಂದರೆ ಎಲ್ಲವೂ ನಿಮಗೆ ಅನುಕೂಲ ಆಗಲೇಬೇಕು ಅಲ್ವಾ? ಖಂಡಿತವಾಗಲೂ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಧೈರ್ಯವಾಗಿರಿ. ಜನರಲೈಸ್ ಆಗು ಕೂಡ ತುಂಬ ಚೆನ್ನಾಗಿದೆ. ಎಲ್ಲ ಥರದ ಅನುಕೂಲ. ಶನಿ ಪರಮಾತ್ಮನ ಒಬ್ಬನ ಬಲ ಮಾಡಿಕೊಂಡ್ರೆ ನಿಮಗೆಲ್ಲವೂ ಯಶಸ್ಸು. ಜೀವನ ಪೂರ್ತಿ ನಿಮ್ಗೆ ಯಶಸ್ಸು. ಸಾಡೆ ಸಾತಿ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಖಂಡಿತವಾಗಲೂ ಒಳ್ಳೆ ಪ್ರಾಪ್ತಿ ಆಗುತ್ತೆ. ಇನ್ನು ಗುರು ಹೇಳಿದ್ನಲ್ಲ, ನಿಮ್ಗೆ ಈ ತಿಂಗಳು ಗುರು ಬಲ ಹೋಗುತ್ತೆ. ಗುರುಬಲ ಹೋದರೆ ಮೀನರಾಶಿಯವರು ಏನು ಮಾಡಬೇಕು? ನಿಮ್ಮ ಮನೆ ಸುತ್ತಮುತ್ತ ಯಾವ್ದಾರ ದೇವಸ್ಥಾನ ಇದ್ದರೆ ಗುರು ಗೋಚಾರ ಫಲದ ಅಂಗವಾಗಿ ಏಪ್ರಿಲ್ 30ನೇ ತಾರೀಕು ಗುರು ಶಾಂತಿ ಮಾಡ್ತಾರೆ. ಆ ಗುರು ಶಾಂತಿಗೆ ಪಾಲ್ಗೊಳ್ಳಿ. ಒಂದು 500-1000 ಚೀಟಿ ಇಟ್ಟಿರ್ತಾರೆ. ಬರೆಸ್ಬಿಟ್ಟು ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ ಹೆಸರು ಹೇಳಿ ಸಂಕಲ್ಪ ಮಾಡಿಸಿ ಪೂಜೆಗೆ ಪಾಲ್ಗೊಳ್ಳಿ. ಇಲ್ವಾ, ನಿಮಗೂ ಸಿಕ್ಕಲಿಲ್ವಾ, ಎಲ್ಲೋ ಅನುಕೂಲ ಆಗಲಿಲ್ಲ ಅಂದರೆ ನಾವು ಈ ಬಾರಿ 333 ರೂಪಾಯಿಗೆ ಸಂಕಲ್ಪ ಸೇವೆಯನ್ನು ಮಾಡ್ತಾ ಇದ್ದೇವೆ. ನಿಮಗೆ ನನ್ನ ಮೇಲೆ ನಂಬಿಕೆ ಇರತಕ್ಕಂಥವ್ರು, ಕಮರ್ಷಿಯಲ್ ಆಗಿ ನಾನು ನಮ್ಗೆ ಹಾಕಿ ನನ್ನಲ್ಲೇ ಮಾಡಿಸಿ ಅಂತ ನಾನು ಹೇಳ್ತಿಲ್ಲ. ನನ್ನ ಮೇಲೆ ನಂಬಿಕೆ ಇರತಕ್ಕಂಥವ್ರು, ನನ್ನ ವೀಕ್ಷಕ ಮಿತ್ರರು ಯಾರಿಗೆ ನಂಬಿಕೆ ಇದೆಯೋ ಈ ಕೆಳಕಂಡ ನಂಬರ್ಗಳಿಗೆ ನೀವು ಕರೆ ಮಾಡಿದ್ರೆ ಅವ್ರು ನಿಮ್ಗೆ ಡೀಟೇಲ್ಸ್ ತಿಳಿಸ್ತಾರೆ. 333 ರೂಪಾಯಿ ನಿಮಗೆ ನೀವು ಪೇ ಮಾಡಿ ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ಹೆಸರು ಇಷ್ಟನ್ನು ಹೇಳಿದ್ರೆ, ಅದ್ರ ಜೊತೆಗೆ ನಿಮ್ಮ ಅಡ್ರೆಸ್ ಕಳಿಸ್ಕೊಟ್ರೆ
ದಿನಾಂಕ 30 ಏಪ್ರಿಲ್ ವಿಶೇಷವಾಗಿ ಗುರು ಗೋಚಾರ ಗ್ರಹದ ಅಂಗವಾಗಿ ಮಹಾಶಾಂತಿ ಹೋಮ ಆಗ್ತದೆ. ಈ ಹೋಮವನ್ನು ಮಾಡೋದು ನೀವು ಲೈವಲ್ಲಿ ನೋಡ್ಬೋದು, ಯೂಟ್ಯೂಬು ಫೇಸ್ಬುಕ್ಕಲ್ಲಿ ಲೈವಲ್ಲಿ ನೋಡ್ಬೋದು. ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ನಡೆಯುತ್ತೆ. ವಿಶೇಷವಾದಂಥ ಒಂದು ಯಾಗ ಇದು, ಗುರು ಯಾಗ ಅಂತ ಹೇಳ್ತೀವಿ. ಯಾಗದ ಪ್ರಸಾದ ನಿಮಗೆ 10 ದಿನಗಳ ಒಳಗಡೆ ಅಂದರೆ ಮೇ 10ನೇ ತಾರೀಕು ಒಳಗಡೆ ನಿಮ್ಮ ಮನೆಗೆ ಕೊರಿಯರ್ ಮುಖಾಂತರ ಬರುತ್ತೆ. ಒಂದು ರಕ್ಷೆ, ಒಂದು ದಾರ ಹಾಗೂ ಅಕ್ಷತೆ ನಿಮ್ಮ ಮನೆಗೆ ಬಂದು ತಲುಪುತ್ತೆ. ತನ್ಮೂಲಕ ಸಂಕಲ್ಪ ಸೇವೆಯಲ್ಲಿ ನೀವು ಪಾಲ್ಗೊಳ್ಬೋದು. 333 ಯಾಕೆ ಇಟ್ಟಿದೆ ಅಂದರೆ 3 ಅನ್ನೋದು ಗುರುವಿನ ನಂಬರ್ ಆಸ್ ಪರ್ ನ್ಯೂಮರಾಲಜಿ ಪ್ರಕಾರ 33333 ಸಾಕು. ಅಷ್ಟೇ ನಮಗೆ ಪುರೋಹಿತರ ಸಂಭಾವನೆ ಕೊಡಲಿಕ್ಕಾಗಲಿ ಅಥವಾ ಜಾಗದ ಖರ್ಚಾಗಲಿ, ಅಲ್ಲಿ ಬರುವಂಥವ್ರಿಗೆ ಊಟದ ಖರ್ಚಾಗಲಿ ಅಥವಾ ಕೊರಿಯರ್ ಮಾಡೋದಕ್ಕೆ ಒಂದು ಕೊರಿಯರ್ ನಿಮಗೆ 50 ರಿಂದ 70 100 ರೂಪಾಯಿ ಆ ರೇಂಜಲ್ಲಿ ಇರುತ್ತೆ. ಸಾಕು ನಮಗೆ 333 ರೂಪಾಯಲ್ಲಿ ಕರೆಕ್ಟಾಗಿ ಎಲ್ಲವನ್ನು ಮಾಡುವಂಥ ಶಕ್ತಿ ಭಗವಂತ ಕೊಟ್ಟಿದ್ದಾನೆ. ಹಾಗಾಗಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಗೆ ಯಾರಿಗಾರಿಗೆ ಅಪೇಕ್ಷೆ ಇದೆಯೋ ಖಂಡಿತವಾಗ್ಲೂ ನೀವು ಕರೆ ಮಾಡಿ ಆ ಸಂಕಲ್ಪ ಸೇವೆ ತಗೊಳ್ಳಿ. ನಾನೇ ಕೂಡ ಖುದ್ದಾಗಿ ಕೂತ್ಕೊಂಡು ಈ ಹೋಮವನ್ನು ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.